ಇಷ್ಟೊತ್ತವರೆಗೂ ನಾನು ಆಟಾಡ್ತಾ ಇದ್ದೆ, ಇವಾಗ ADVಗಳು ಆಟಾಡ್ತವೆ. ಹಿಂಗೆ ಯಾವ್ದಾರ ಒಂದೆರಡು ಅನಿಮಲ್ ಸೈಟಿಂಗ್ ಆಗ್ಬಿಟ್ರೆ ಸಕಲಾಗಿರುತ್ತೆ. ಆನೆಗಳು ನೋಡೋ ಜೋಶ ಸ್ಯಾಂಡಿಲ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ ನಾವು. ಇವ್ರಲ್ಲಿ ಅಭಿಮನ್ಯು ಯಾವುದು, ಮಹೇಂದ್ರ ಯಾವುದು? ಮಹೇಂದ್ರ. ಪಾರ್ಕಿಂಗ್ ಮಾತ್ರ ಒಳ್ಳೆ ಸ್ಪೇಷಿಯಸ್ ಆಗಿದೆ. ಮೇನ್ ಅದೇ ಅಭಿಮನ್ಯು. ದಸರಾದಲ್ಲಿ ಶಿಫ್ಟ್ ಆಗ್ಬಿಡೋದ ನಾವು. ಪಾಪ ಏನೋ ಸಾಕಾಗಿದೆ ರೋಡು. ಓಕೆ, ಸೊ ರೈಡ್ ಎಲ್ಲ ಒಳ್ಳೆ ಪ್ಲೇಸಲ್ಲಿ ನಡೀತಾ ಇದೆ. ಇವಾಗ ಹುಣಸೂರು ಹತ್ರ ಇಲ್ಲೇ ಒಂದು ಸ್ಮಾಲ್ ಸ್ಟಾಪ್ ಕೊಟ್ಟಿದ್ದೀವಿ. ಸೊ ಬೈಕ್ಸ್ಗಳೆಲ್ಲ ಇಲ್ಲೇ ನಿಲ್ಸ್ಬಿಟ್ಟು ಒಂದೆರಡು ಫೋಟೋ ಗಿಟ ಎಲ್ಲ ತಗೊಳ್ತಾ ಇದ್ವಿ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಮಜಾ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನಮ್ಮ ಜೊತೆ ರೈಡ್ ಬರ್ತಿದ್ದೀರಾ, ಹೆಂಗನ್ಸಿದೆ? ಸೇರಿಸ್ಕೊಂಡು ರೈಡ್ ಮಾಡ್ತಾ ಇರೋದಕ್ಕೆ ಪ್ಲೆಜರ್. ಎಕ್ಸ್ಪಲ್ಸ್ ಅಲ್ಲಿ ನೀವು ಕೀಪ್ ಅಪ್ ಮಾಡ್ತಿದ್ದಕ್ಕೆ ಹೆಂಗನ್ಸಿದೆ ನಿಮ್ಗೆ? ಸ್ಟ್ರಗಲ್ ಏನ್ ಮಾಡ್ತಿಲ್ಲ ಬ್ರೋ. 135 ಹೋಗುತ್ತೆ. 135 ಹೈ ಸ್ಪೀಡ್ ಅಲ್ಲಿ ಫುಲ್ ವಾಬ್ಲಿಂಗ್ ಆಗ್ಬಿಡುತ್ತೆ. ಮುಂದೆ ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಐತಲ್ಲ, ಹಿಡಿಯ ಕಾಲ ಮುಂದೆ ಬ್ರೇಕ್ ಹಿಡಿತಂಗೆ ಹಿಂಗ್ ಆಡ್ಬಿಡುತ್ತೆ. ಅದಕ್ಕೆ ಇವತ್ತಿನ ರೈಡ್ ಅಲ್ಲಿ ಎಲ್ಲ ಮಿಕ್ಸ್ ಆಫ್ ಬೈಕ್ಸ್ ಇರೋದ್ರಿಂದ ಯಾರು ಅಷ್ಟೊಂದು ರಶ್ ಮಾಡ್ಬೇಕು ಅಂತ ಏನಿಲ್ಲ. ಸೋನ್ ಇದಾರೆ ಬ್ರೋ, ವೆಲ್ಕಮ್. ಬ್ಯಾಗ್ ಹಾಕೊಂಡೇ ಇದೆಯಾ ಅಷ್ಟೊತ್ತಿಂದ? ಓಕೆ. ಇವಾಗ ಟೈಮ್ ಬಂದು 3:15. ಸೊ ಇನ್ನೊಂದು 130 ಕಿಲೋಮೀಟರ್ ಇದೆ ಎಕ್ಸಾಕ್ಟ್ಲಿ ನಮ್ಮ ಸ್ಟೇಗೆ. ಸೊ ಪ್ರಾಬ್ಲಿ ಇನ್ನೊಂದು 2.5 hours ಅಂತ ಅಂದ್ಕೊಂಡಿದ್ದೀವಿ. ಮಧ್ಯದಲ್ಲಿ ಇನ್ನೊಂದು ಬ್ರೇಕ್ ಕೊಟ್ಟರೆ ಒಂದು 3 hours ಈವ್ನಿಂಗಲ್ಲಿ ರೀಚ್ ಆಗ್ತೀವಿ. ಸೊ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಮುಂದೆ ಹೋಗಿರೋಣ. ಅಲ್ಲಿ ಬೈಸ್ ಬದಲಿ ಒಂದು ಕ್ಲಿಪ್ ಎತ್ಕೊಂಬಿಡೋಣ ಬನ್ನಿ. This is all biker things. ರೈಡ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಫುಲ್ಲು ಸ್ಮೂತ್ ಅಂತ ಅಂದ್ಕೊಳ್ರಿ. ಸೊ ಹುಣಸೂರು ರೋಡಿಂದ ಇವಾಗ ಸ್ವಲ್ಪ ಡಿವೇಶನ್ ತೊಗೊಂಡ್ರಿ. ರೋಡೆಲ್ಲ ಯಾವ ಥರ ಇದೆ ನೋಡಿ. ಇವಾಗ ADVಗಳು ಆಟಾಡ್ತವೆ. ಇಷ್ಟೊತ್ತವರೆಗೂ ನಾನು ಆಟಾಡ್ತಾ ಇದ್ದೆ, ಇವಾಗ ADVಗಳು ಆಟಾಡ್ತವೆ. ಸಾಕಾಗಿದೆ ರೋಡು. ಯಾವುದೋ ಫಾರೆಸ್ಟು ಗೈಸ್. ಫಾರೆಸ್ಟ್ ಒಳಗಡೆ ಲೈನಾಗಿ ಹೋಗ್ತಾ ಇದ್ದೀವಿ. ಸಕ್ಕದಾಗಿದೆ ಗೊತ್ತಾ ಇದನ್ನ ನೋಡೋದಕ್ಕೆ. ಈ ವ್ಯೂನ ನೋಡೋದಕ್ಕೆ ಎಷ್ಟು ಮಜವಾಗಿದೆ ನೋಡಿ. ಉದ್ದಕ್ಕೂ ನಮ್ಮ ಬೈಕರ್ಸ್ಗಳು ಲೈನಾಗಿ ಹೋಗ್ತಾ ಇದ್ದೀವಿ ಫಾಲೋ ಮಾಡಿಕೊಂಡು. ಆ ಕಡೆ ಈ ಕಡೆ ಮರಗಳು ಏನಂದರೆ ಏನಿಲ್ಲ. ಇಲ್ಲಿ ನೋಡಿ ಮ್ಯಾಪಲ್ಲಿ ನೋಡ್ಬೋದು ನೀವು, ಸುತ್ತಮುತ್ತ ಏನಿಲ್ಲ, ಕಂಪ್ಲೀಟ್ಲಿ ಗ್ರೀನರಿ. ಚೆನ್ನಾಗಿದೆ. ಹಿಂಗೆ ಯಾವ್ದಾರ ಒಂದೆರಡು ಅನಿಮಲ್ ಸೈಟಿಂಗ್ ಆಗಿಬಿಟ್ರೆ ಸಕಲಾಗಿರುತ್ತೆ. ಯಾವುದು ಅನಿಮಲ್ ಸೈಟಿಂಗೇ ಆಗ್ತಿಲ್ವೇ? ಹಿಂಗೆ ಒಂದೆರಡು ಹುಲಿಗಳೆಲ್ಲ ಎಗರ್ಕೊಂಡು ಹೋಗಬೇಕು. ಇಲ್ಲೊಂದೆರಡು ಆನೆಗಳು ಬಂದು ನಿಂತ್ಕೊಬೇಕು. ರೋಡ್ ಮಧ್ಯೆ ಜಿಂಕೆಗಳು ಕ್ರಾಸ್ ಮಾಡಬೇಕು. ನಮ್ಮ ಬಂಡೀಪುರ ಥರ ಇರಬೇಕು ಗುರು. ಒಳ್ಳೆ ರೋಡ್ ಸಿಕ್ತು ಗೈಸ್. ಉದ್ದಕ್ಕೂ ಇಲ್ಲಿಂದ ಅಲ್ಲಿವರೆಗೂ ಸ್ಟ್ರೈಟಾಗಿ ಕಾಣಿಸ್ತಾ ಇದೆ ರೋಡು. ಹಾಂ, ಎಲಿಫೆಂಟ್ ಕ್ಯಾಂಪ್ಗಾ? ನೀವೆಲ್ಲ ಇಲ್ಲೇ ಇರಿ, ಹೋಗಿ ಕೇಳ್ಕೊಂಬರ್ತೀವಿ. ಓಕೆ, ಅಲ್ಲಿ ಇದು ಎಲಿಫೆಂಟ್ ಕ್ಯಾಂಪ್ ಚೆಕ್ ಮಾಡೋಣ ಅಂತಂದ. ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್, ಲೆಟ್ಸಿ. ಮತ್ತಿಗೋಡು ಸಾಕಾನೆ ಇದೆಯಾ? ಹೋಗ್ಬೋದಾ? ಎಂಟ್ರಿ ಹೋಗ್ಬೋದಾ? ಇರೋರ್ಗೆ ಹೇಳ್ಬಿಡೋಣ ಹಂಗಾರೆ.
ಓಕೆ, ಸೊ ಎಲಿಫೆಂಟ್ ಕ್ಯಾಂಪಿಂಗ್ ಓಪನ್ ಇದೆ ಅಂತೆ. ಅವ್ರು ಹುಡುಗರು ಕಾಲ್ ಮಾಡಿಬಿಡೋಣ. ಓಕೆ, ಸೊ ಬೈಕ್ಸಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದೀವಿ. ಇಲ್ಲ ಹಾಕ್ಬಿಡಿ ಲೈನಾಗಿ. ಸ್ಯಾಂಡಿ ಹೆಂಗೆ ಬಂದ ಮತ್ತೆ? ಓಡು ಆನೆಗಳು ನೋಡೋ ಜೋಶ ಸ್ಯಾಂಡಿನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ನಾವು ಅಲ್ಲೇ ಮೇನ್ ರೋಡಲ್ಲಿ. ಇವ್ರಲ್ಲಿ ಅಭಿಮನ್ಯು ಯಾವುದು, ಮಹೇಂದ್ರ ಯಾವುದು? ಇನ್ನೊಂದ್ಸಲ ಹೇಳಿ ಬ್ರೋ. ಕ್ಯಾಂಪಲ್ಲಿ ಹಂಗೆ ಸುತ್ತಾಡ್ತಾ ಇದೀವಿ. ಅದೇ ಓಪನ್ ಆಗಿ ಬಿಟ್ಟಿದ್ದಾರೆ, ಬಟ್ ಸುಮಾರು ಆನೆಗಳಿದೆ. ಅದು ದೂರದಲ್ಲೆಲ್ಲ ಸರ್ಪಳಿ ಹಾಕಿದ್ದಾರೆ. ಮೇನ್ ಅದೇ ಅಭಿಮನ್ಯು, ದಸರಾದಲ್ಲಿ ಅಭಿಮನ್ಯು, ಬಟ್ ಅಲ್ಲಿ ಬಿಡ್ತಿಲ್ಲ ಅಂತ ಅಂದರು. ಇಲ್ಲಿದೆ ನೋಡಿ. ಚೆನ್ನಾಗಿತ್ತು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್. ಫಸ್ಟ್ ಟೈಮ್ ಬಂದಿದ್ದು. ಅಂದರೆ ಅಲ್ಲಿ ದುಬಾರಿ ಎಲಿಫೆಂಟ್ ಕ್ಯಾಂಪಿಂಗಲ್ಲಿ ಆನೆಗೆ ಸ್ನಾನ ಎಲ್ಲನೂ ಮಾಡಿಸ್ತಾರೆ. ಇಲ್ಲಿ ಹುಲ್ಲು ತಿನ್ನಿಸ್ತಾರೆ. ಸೊ ಊಟ ಎಲ್ಲನೂ ಹಾಕ್ಬೋದು. ಅಂದರೆ ಐ ಥಿಂಕ್ 100 ರೂಪಾಯಿ. ಇಲ್ಲಿ ಎಂಟ್ರಿ ಫೀಸ್ 100 ರೂಪಾಯಿ ಇದೆ. ಅಲ್ಲಿ ಒಳಗಡೆ ನೀವೇನಾದ್ರು ಊಟ ಹಾಕಬೇಕು ಅಂತಂದರೆ ಅಲ್ಲೇ ಅವ್ರ ಹತ್ರನೇ ಇರುತ್ತೆ. ಹುಲ್ಲು, ಭತ್ತ, ಬೆಲ್ಲ ಎಲ್ಲ ಇರುತ್ತೆ. ಸೊ ಅದನ್ನು ತೊಗೊಳೋದಕ್ಕೆ ಮತ್ತೆ 50 ರೂಪಾಯಿನೂ ಪೇ ಮಾಡಬೇಕು ಒಳಗಡೆ. ಬಟ್ ಇಟ್ಸ್ ಅ ನೈಸ್ ಎಕ್ಸ್ಪೀರಿಯೆನ್ಸ್. ಹೊಸದಾಗಿ ಆನೆ ಹತ್ರ ಲೈಕ್ ಕ್ಲೋಸಪ್ಪಾಗಿ ನೋಡಬೇಕು, ಊಟ ಮಾಡಿಸ್ಬೇಕು ಅಂತಂದರೆ ಯು ಕ್ಯಾನ್ ಟ್ರೈ ದಿಸ್. ಸ್ಟೇಗ್ ಮ್ಯಾಪ್ ಹಾಕಿದ್ದೀನಿ. ಇನ್ನು 75 ಕಿಲೋಮೀಟರ್ಸ್ ಟು ಗೋ. ಸಖತ್ತಾಗಿದೆ ಗೈಸ್ ಗಾಡಿ, ತಂಪಾದ ಗಾಡಿ. ಏನಂದರೆ ಈ ಜಾಕೆಟು, ಈ ರೈಡಿಂಗ್ ಗೇರ್ಸ್ ಎಲ್ಲ ಹಾಕಿದ್ಮೇಲೆ ಮೂವ್ ಆಗಿಬಿಡ್ಬೇಕು. ಒಂದೇ ಕಡೆ ನಿಂತಿದ್ರೆ ಸೆಕೆ ಜಾಸ್ತಿ ಆಗಿಬಿಡುತ್ತೆ. ಸ್ಟೆಚ್ ಮಾತ್ರ ಮೈ ಗಾಡ್. ಗೋಣಿಕೊಪ್ಪ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ ಉದ್ದಕ್ಕೂ ಇಷ್ಟೆಚ್ಚು. ಬೈಕ್ಸ್ ಆಗೋದಕ್ಕೆ ಪರವಾಗಿಲ್ಲ, ಈಗ ನುಗ್ಗಿಸ್ಕೊಂಡು ಹೊಟ್ಟೋಗ್ಬಿಡ್ತೀವಿ ಸಂದಿನಲ್ಲಿ. ಈ ಕಾರ್ಗಳೆಲ್ಲ 1 ಕಿಲೋಮೀಟ್ರಿಂದ ನಿಂತಿದೆ ಗುರು. ಅದು ಓಕೆ. ಸೊ ಫೈನಲ್ಲಿ ರೀಚ್ ಆದ್ವಿ. ನಮ್ಮ ಸ್ಟೇ ಹೊರಗಡೆಯಿಂದ ಫುಲ್ಲು ಲೈಟ್ ಮಿಣ ಹೊಳಿತಾ ಇದೆ. ಇದೆ ಗುರು. ಓಕೆ, ಸೊ ಫೈನಲಿ ಸ್ಟೇಗೆ ಬಂದ್ವಿ. ನಮ್ಮ ಹುಡುಗರೆಲ್ಲ ಊಟ ಗಿಟ ಎಲ್ಲ ತಗೊಂಡು ಬರ್ತಾರೆ. ಅಷ್ಟಲ್ಲಿ ನಾವು ಹೋಗ್ಬಿಟ್ಟು ಸ್ವಲ್ಪ ರೂಮ್ಗೆ ಮೇಲೆ ನೋಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ ಗಾಯ್ಸ್. ಓಕೆ, ಸೊ ಹಂಗೆ ಎಸಿದ್ಬಿಡೋಣ ಆಚೆಗೆ. ಫೋನ್ನ ಕೆಳಗಡೆ ಬಿದ್ದರೆ ಅಷ್ಟೇ. ಸೊ ನಾನು ಮತ್ತೆ ನಮ್ಮ ಅಂಕಿ ಇಬ್ರು ಬಂದ್ವಿ ಸ್ಟೇಗೆ. ಬಂದು ಎಷ್ಟೊತ್ತು 1 ಗಂಟೆ ಆಯಿತು. 1 ಅವರ್ ಆಯಿತು. 1 ಅವರ್ ಈ 9 ಗಂಟೆ 8 ಗಂಟೆಗೆ ಬಂದಿದ್ವಿ. 1 ಅವರ್ ಆಯಿತು. ಇನ್ನು ಹುಡುಗರುಗಳೆಲ್ಲ ಊಟ ತರ್ತಾ ಇದ್ದಾರೆ. ಸೊ ಬರೋಷ್ಟರಲ್ಲಿ ನಾವು ಸ್ವಲ್ಪ ರೂಮ್ ಎಲ್ಲ ಫುಲ್ಲನ್ನು ಅರೇಂಜ್ ಮಾಡಿ ಇಟ್ಟಿದ್ದೀವಿ, ಅಂದರೆ ಊಟಕ್ಕೆ ಮಾಡ್ಕೊಳ್ಳೋಕ್ಕೆ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಮೇನ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲಿ. ಬಿಕಾಸ್ ಇಲ್ಲಿ ನಮ್ಮ ಬೆಂಗಳೂರು ಥರ ಎಲ್ಲ ಭಾಷೆನೂ ಮಾತಾಡೋರು ಎಲ್ಲ ಕಡೆಯೂ ಸಿಗೋಲ್ಲ. ಇಲ್ಲಿ ಮೇನ್ ಮಾತಾಡೋದ್ರೆ ಮಲಯಾಳಂ. ಅದನ್ನ ಬಿಟ್ಟರೆ ಸ್ವಲ್ಪ ಈ ನಂಬರ್ಸ್ಗಳೆಲ್ಲನೂ ಇಂಗ್ಲೀಷಲ್ಲೇ ಅರ್ಥ ಮಾಡ್ಕೊಳ್ತಾರೆ. ಅದನ್ನ ಬಿಟ್ಟರೆ ಸ್ವಲ್ಪ ಹಿಂದಿ ಒಂದು ಸ್ವಲ್ಪ ಮಾತಾಡ್ತಾರೆ. ಸೊ ಚೆನ್ನಾಗಿದೆ ಪ್ಲೇಸು. ಪಾರ್ಕಿಂಗ್ ಮಾತ್ರ ಒಳ್ಳೆ ಸ್ಪೇಷಿಯಸ್ ಆಗಿದೆ. ಸೊ ನಮ್ಮ ಹುಡುಗರಿಗೆಲ್ಲ ಬಂದಾದ್ಮೇಲೆ ಲೈನ್ ಬೈಕ್ಗಳು ನಿಂತಿರುತ್ತೆ. ನಾನು ಏನ್ ಅನ್ಕೊಂಡೆ ಗೊತ್ತಾ, ಫುಲ್ಲು ಚಳಿ ಇರುತ್ತೆ ಇಲ್ಲಿ. ಅಲ್ಲಿ ಫೈರ್ ಕ್ಯಾಂಪ್ ಹಾಕೋಣ ಅಂತ ಅನ್ಕೊಂಡೆ. ಸೀನೇ ಇಲ್ಲ ಇಲ್ಲಿ. ತುಂಬಾ ಹ್ಯೂಮಿಡಿಟಿ ಇದೆ. ನೆಸಿಟಿನೇ ಇಲ್ಲ ಅಷ್ಟು. ಫೀಲ್ ಸಿಗಲ್ಲ ಇಲ್ಲಿ. ನಾವು ಸ್ವಲ್ಪ ಕೇರಳ ಅಲ್ವಾ, ಸ್ವಲ್ಪ ಹಿಲ್ ಸ್ಟೇಷನ್ ಅಂದರೆ ಸ್ವಲ್ಪ ಚಳಿತಾ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ನಾನು ನೆನ್ನೆ ವೆದರ್ ಚೆಕ್ ಮಾಡಿದ್ದೆ. ಸೊ 32 ಡಿಗ್ರಿ ಇತ್ತು. ಸೊ ಇವಾಗ ತುಂಬ ಹ್ಯೂಮಿಡ್ ಇದೆ ಅದು. ಬಟ್ ಇನ್ನೊಂದು ಯೋಚನೆ ಮಾಡಿ, ನಾವು ಕಣ್ಣೂರಿಂದ ಅಟ್ಲೀಸ್ಟ್ ಒಂದು 15 ಕಿಲೋಮೀಟರ್ 20 ಕಿಲೋಮೀಟರ್ ಮೇಲೆ ಹಿಲ್ ಸ್ಟೇಷನ್ಗೆ ಬಂದಿದ್ದೀವಿ. ಬೀಚ್ ಸೈಡ್ ಎಲ್ಲ ಹೋಗಿದ್ರೆ ತುಂಬ ಹ್ಯೂಮಿಡಿಟಿ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಬೀಚ್ ಪಕ್ಕ ಗೊತ್ತಲ್ಲ ಹಬೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ರೂಮ್ ತೋರಿಸ್ಕೊಡ್ತೀನಿ, ಯಾಕಂದರೆ ಮೊದಲೇ ಬಾಯ್ಸ್ ಅಲ್ಲ, ಆಮೇಲೆ ಬಂದ್ಮೇಲೆ ಎಲ್ಲ ಮಿಸಪ್ ಆಗುತ್ತೆ ಎಲ್ಲನೂ. ಸೊ ಇವಾಗಲೇ ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಟೋಟಲ್ ಎಷ್ಟು ರೂಮ್ ಇದೆ? 6 ರೂಮಾ 8 ರೂಮ್? 6 ಮನೆ. ಓಕೆ, ನಮ್ಮ ಅಂಕಿ ರೂಮ್ ಟೂರ್ ಕೊಡ್ತಾನೆ ಇವಾಗ. 6 ಮನೆ ಇದೆ. ಇದು ಏನು ಹೋಮ್ ಸ್ಟೇನಾ? ನಮ್ಮ ರೂಮ್ ಟೂರ್. ಓಕೆ, ಎಸ್
ಆಕ್ಚುಲಿ ಇವರು ಒಂದು ಮನೆಗೆ 4 ಜನ ಅಷ್ಟೇ ಬಿಡೋದು. ಬಟ್ ನಾವು ನಿನ್ನೆ ಇದರ್ಕ ಅದರ್ಕ ಏಗರ್ಕ ಮಾತಾಡ್ಕೊಂಡು ಈಗ 7 ಜನಕ್ಕೆ ಒಪ್ಕೊಬಿಟ್ರು. ಸೊ ಇದು ಈ ಕಡೆ ಒಂದು ರೂಮ್ ಇದೆ. ಈ ರೂಮಿಗೆ ಕರೆಕ್ಟಾಗಿ ಡೀಸೆಂಟ್ ಆಗಿ ಪ್ಲೇಸ್ ಮಾಡೋರೆ. ಇಲ್ಲಿ ಇಬ್ರು ಇರ್ಬೋದು. ಇಡೋದಕ್ಕೆ ಅವು ಇವು ಐಟಮ್ಸ್ಗಳೆಲ್ಲ ಇಟ್ಕೊಬೋದು. ಜೊತೆಗೆ ನಾವು ಟಾರ್ಚ್ ಕೇಬಲ್ ಗೊತ್ತಿಲ್ಲ. ಐ ಥಿಂಕ್ ಈ ಮನೆಗೆ ನಾವೇ ಫಸ್ಟ್ ಅಂತ ಅನ್ಸುತ್ತೆ ಬಂದಿರೋದು. ಸೇಮ್ ಇದು ಇಲ್ಲೂ ಅದೇ ಥರನೇ. ಇಲ್ಲಿದೆ, ಇಲ್ಲಿ ಅಟ್ಯಾಚ್ಡ್ ಇದು ಮಾಸ್ಟರ್ ಬೆಡ್ರೂಮ್. ಶಿಫ್ಟ್ ಆಗ್ಬಿಡೋಣ ಇಲ್ಲಿಗೆ. ಓ ಇಲ್ಲೆಲ್ಲ ಇದೆಲ್ಲ ಇಲ್ಲೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಬೋದು. ಲಾಕ್ ವಾಹ್ ಸೂಪರ್. ಸೂಪರ್ ಶಿಫ್ಟ್ ಆಗ್ಬಿಡೋಣ ನಾವು. ಅದೇ ಹೊರಗಡೆ ಸಿಗ್ತದೆ ಇಷ್ಟು ದೂರ ಕಣ್ಣೂರ್ ಬಂದ್ಬಿಟ್ಟು ಏನ್ ಪ್ಲಾನ್ ಮಾಡ್ತವ್ರೆ, ಏನ್ ವ್ಯೂ ಪಾಯಿಂಟ್ ನೋಡೋಣ, ಏನ್ ಮಾಡೋದು ಅದೆಲ್ಲ ಪಬ್ಜಿ ಆಡೋ ಅಂತ ಪ್ಲಾನ್ ಮಾಡ್ತಾರೆ. ಏನು ಗೊತ್ತಾ, ನಾವೆಲ್ಲ ಒಟ್ಟಿಗೆ ಸಿಗಲ್ಲ. ಇಲ್ಲಿ ಇದೆ ನೋಡಿ ಜಾಟ್ ಸ್ಯಾಂಡಿ. ಎಂಜಾಯ್ ಮಾಡಬೇಕು. ಕರೆಕ್ಟು. ಏ ಇಲ್ಲ, ಗೇಮ್ ಆಡ್ಬೇಕು ಅಷ್ಟೇ. ಇವತ್ತು ಇರ್ತೀವಿ, ನಾನು ಇರಲ್ಲ. ಇಷ್ಟೇ ಜೀವನ. ಡಮಾರ್. ಓಕೆ, ಸೊ ಆಕ್ಚುಲಿ ನಾನು ಅವಾಗಲೇ ರೂಮ್ ಟೂರ್ ಮಾಡೋದಲ್ಲ, ಅದೊಂದು ರೂಮು ಜೊತೆಗೆ ಇದೊಂದು ರೂಮ್ ತಗೊಂಡ್ವಿ. ದೋಗರ್ ಲೇಲಿಯಾ. दो रूम है, 2 किचन है, 4 किचन है, 4 बाथरूम है. ಪಾಪ ಅವ್ರು ಏನೋ ಒಂದು ಮಾಡ್ಕೊಟ್ಟಿದ್ದಾರೆ ಅದರಲ್ಲಿ. ಅದ್ರ ರೆಕಾರ್ಡ್ ಕೇಳಿಸಿದ್ದು ಇವ್ರು ಅರ್ಥ ಆಗುತ್ತೆ ಏನಕ್ಕೆ ಈ ಥರ ಹೇಳ್ತೀವಿ ಅಂತ. ಕೇಳಿಸ್ಕೊಳ್ಳಿ ಗಾಯ್ಸ್, ಇದೊಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಮ್ ಕಮ್ಯುನಿಕೇಟ್ ಮಾಡಿದ ಯಾವ ಥರ ಅಂದ್ರೆ ಹಿಂಗೆ. एक रूम का वो एक घर है, रूम नहीं है, एक घर का वो 2 बेडरूम का वो एक किचन वो ಪಾಪ ಏನೋ ಮಾಡ್ಕೊಂಡಿದ್ದಾರೆ ಬಿಟ್ಟು. ಸೊ ಇದೊಂದು ರೂಮ್ ತಗೊಂಡಿದ್ವಿ, ಇದು ಚೆನ್ನಾಗಿದೆ. ಪಕ್ಕನೇ. ಸೊ ಆಲ್ಮೋಸ್ಟ್ ಸೇಮ್ ಹಂಗೆ ಇದೆ. ಒಳ್ಳೆ ಪ್ರೈಸ್ಗೆ ಮಾತಾಡಿದ್ವಿ. ಸೊ 2 ರೂಮ್ ತೊಗೊಂಡಲ್ಲ, ಸೊ ಹಂಗೆ ತೊಗೊಂಡ್ಬಿಟ್ವಿ. ಅದಾದಮೇಲೆ ನೋಡಿ ಇಲ್ಲಿದೆ ರೂಮು. ಸೊ ಎಂತಕ್ಕೆ ಅಂತಂದರೆ ಒಂದು ರೂಮ್ 4 ಜನ ಅಷ್ಟೇ ಅಂತ ಸ್ಟೇ ಮಾಡೋಕ್ಕಾಗೋದು. ನಾವು 7 ಜನ ಇದ್ದೀವಲ್ಲ, ಫಸ್ಟ್ ಇದ್ದಿದ್ದು ಎಕ್ಸ್ಟ್ರಾ ಬೆಡ್ ಹಾಕೊಡ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಇವತ್ತು ಎಕ್ಸ್ಟ್ರಾ ಬೆಡ್ಸ್ ಇಲ್ಲ. 20 ಕಿಲೋಮೀಟರ್ ಹಿಂದೆ. ಏನ್ ಪ್ಲಾನ್ ಇವಾಗ? ಸದ್ಯಕ್ಕೆ ಇವಾಗ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತೀವಿ. ನಾಳೆ ಸ್ವಲ್ಪ ಏನೇನು ಎಕ್ಸ್ಪ್ಲೋರ್ ಮಾಡೋದಿದೆ. ಬೀಚ್ ಹತ್ರ ಹೋಗ್ಬೇಕು. ಅದಾದ್ಮೇಲೆ ಯಾವುದೊಂದು ಐಲ್ಯಾಂಡ್ ಇದೆ ಅಂತೆ. ಸೊ ಅದೇನಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇಲ್ಲಿವರೆಗೂ ನೋಡಿದರೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ. ಆ್ಯಂಡ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.